ರನ್ಯಾರಾವ್ ಚಿನ್ನದ ಬೇಟೆಗೆ ಇಡಿ ಟೀಮ್ ಇಳಿದಿದೆ. ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್, ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು ಅನ್ನುವಂತ ಪ್ರಶ್ನೆ. ರನ್ಯಾರಾವ್ ಮನೆ ಮತ್ತೆ ಹಲವು ಕಡೆ ತಲಾಶ್ ಮಾಡಲಾಗಿತ್ತು. ಏನ್ ಸಿಕ್ತು ಹಾಗಾದ್ರೆ ಈ ಒಂದು ದಾಳಿಯಿಂದ? ಬಂಗಾರದ ಜಾಲದಲ್ಲಿ, ಸ್ಮಗ್ಲಿಂಗ್ ಜಾಲದಲ್ಲಿ ಸಿಲುಕಿರುವಂತ ರನ್ಯಾರಾವ್ಗೆ ಬೇಲ್ ಸಿಕ್ಕಿದೆ. ಆದ್ರೆ ಇಡಿ ದಾಳಿ ಆಗಿರೋದು ಮತ್ತೊಂದು ಶಾಕ್. ರನ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ತಲಾಶ್ ನಡೆಸಿದೆ. ಒಟ್ಟು 16 ಕಡೆ ದಾಳಿ ನಡೆಸಿದಂತ ಇಡಿ ಅಧಿಕಾರಿಗಳು ಚಿನ್ನದ ಬಿಸ್ಕೆಟ್ ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಉಂಟಾಗಿದೆ. ಅಕ್ರಮವಾಗಿ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದು ಕೂಡ ಪತ್ತೆ ಆಗ್ತಾ ಇದೆ. ರನ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ರೇಡ್ ಮಾಡಲಾಗಿತ್ತು. ಎಲ್ಲೆಲ್ಲಿ ವ್ಯವಹಾರ ಮಾಡಿದ್ರು, ಎಲ್ಲೆಲ್ಲಿ ವ್ಯಾಪಾರ ಮಾಡಿದ್ರು, ಎಲ್ಲೆಲ್ಲಿ ಮಾರಾಟ ಮಾಡಿದ್ರು ಚಿನ್ನದ ಬಿಸ್ಕೆಟ್ ಅನ್ನ, ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಎದುರಾಗಿರೋದು. ಗೋಲ್ಡ್ ಸ್ಮಗ್ಲಿಂಗ್ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು. ಈ ಬೆನ್ನಲ್ಲಿ ಕಂಬಿ ಎಣಿಸುತ್ತಿದ್ದಂತ ರನ್ಯಾರಾವ್, ಆಕೆಗೆ ಬೇಲ್ ಕೂಡ ಸಿಕ್ಕಿರೋದು. ಇದರ ಬೆನ್ನಲ್ಲೇ ಇಡಿ ದಾಳಿ ಮಾಡಿರೋದು. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರೋದು ಪತ್ತೆಯಾಗಿದೆ. ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಣಕ್ಕೆ ಸಂಬಂಧಿಸಿ ಯಾವುದೇ ದಾಖಲೆಗಳು ಇನ್ನೂ ಪತ್ತೆಯಾಗಿಲ್ಲ. ಆರ್ಬಿಐ ಅನುಮತಿ ಇಲ್ಲದೆ ಹಲವರು ರನ್ಯಾ ಜೊತೆ ವ್ಯವಹಾರ, ಅವ್ಯವಹಾರ ಎಲ್ಲವನ್ನು ಕೂಡ ನಡೆಸಿದ್ದಾರೆ. ಇನ್ನು ಹಣದ ಮೂಲವನ್ನ ಬೆನ್ನತ್ತಿ ಹೊರಟಿದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 16 ಕಡೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಪ್ರಮುಖವಾಗಿ ರನ್ಯಾರಾವ್ ಚಿನ್ನದ ಬೇಟೆಗೆ ಇಡಿ ಟೀಮ್ ಇಳಿದಿದೆ. ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್, ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು ಅನ್ನುವಂತ ಪ್ರಶ್ನೆ. ರನ್ಯಾರಾವ್ ಮನೆ ಮತ್ತೆ ಹಲವು ಕಡೆ ತಲಾಶ್ ಮಾಡಲಾಗಿತ್ತು. ಏನ್ ಸಿಕ್ತು ಹಾಗಾದ್ರೆ ಈ ಒಂದು ದಾಳಿಯಿಂದ? ಬಂಗಾರದ ಜಾಲದಲ್ಲಿ, ಸ್ಮಗ್ಲಿಂಗ್ ಜಾಲದಲ್ಲಿ ಸಿಲುಕಿರುವಂತ ರನ್ಯಾರಾವ್ಗೆ ಬೇಲ್ ಸಿಕ್ಕಿದೆ. ಆದ್ರೆ ಇಡಿ ದಾಳಿ ಆಗಿರೋದು ಮತ್ತೊಂದು ಶಾಕ್. ರನ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ತಲಾಶ್ ನಡೆಸಿದೆ. ಒಟ್ಟು 16 ಕಡೆ ದಾಳಿ ನಡೆಸಿದಂತ ಇಡಿ ಅಧಿಕಾರಿಗಳು ಚಿನ್ನದ ಬಿಸ್ಕೆಟ್ ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಉಂಟಾಗಿದೆ. ಅಕ್ರಮವಾಗಿ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದು ಕೂಡ ಪತ್ತೆ ಆಗ್ತಾ ಇದೆ. ರನ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ರೇಡ್ ಮಾಡಲಾಗಿತ್ತು. ಎಲ್ಲೆಲ್ಲಿ ವ್ಯವಹಾರ ಮಾಡಿದ್ರು, ಎಲ್ಲೆಲ್ಲಿ ವ್ಯಾಪಾರ ಮಾಡಿದ್ರು, ಎಲ್ಲೆಲ್ಲಿ ಮಾರಾಟ ಮಾಡಿದ್ರು ಚಿನ್ನದ ಬಿಸ್ಕೆಟ್ ಅನ್ನ, ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಎದುರಾಗಿರೋದು. ಗೋಲ್ಡ್ ಸ್ಮಗ್ಲಿಂಗ್ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು. ಈ ಬೆನ್ನಲ್ಲಿ ಕಂಬಿ ಎಣಿಸುತ್ತಿದ್ದಂತ ರನ್ಯಾರಾವ್, ಆಕೆಗೆ ಬೇಲ್ ಕೂಡ ಸಿಕ್ಕಿರೋದು. ಇದರ ಬೆನ್ನಲ್ಲೇ ಇಡಿ ದಾಳಿ ಮಾಡಿರೋದು. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರೋದು ಪತ್ತೆಯಾಗಿದೆ. ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಣಕ್ಕೆ ಸಂಬಂಧಿಸಿ ಯಾವುದೇ ದಾಖಲೆಗಳು ಇನ್ನೂ ಪತ್ತೆಯಾಗಿಲ್ಲ. ಆರ್ಬಿಐ ಅನುಮತಿ ಇಲ್ಲದೆ ಹಲವರು ರನ್ಯಾ ಜೊತೆ ವ್ಯವಹಾರ, ಅವ್ಯವಹಾರ ಎಲ್ಲವನ್ನು ಕೂಡ ನಡೆಸಿದ್ದಾರೆ. ಇನ್ನು ಹಣದ ಮೂಲವನ್ನ ಬೆನ್ನತ್ತಿ ಹೊರಟಿದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 16 ಕಡೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಪ್ರಮುಖವಾಗಿ ರನ್ಯಾರಾವ್ ಚಿನ್ನದ ಬೇಟೆಗೆ ಇಡಿ ಟೀಮ್ ಇಳಿದಿದೆ. ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್, ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ
ಸಿಕ್ಕಿದ್ದೇನು ಅನ್ನುವಂತ ಪ್ರಶ್ನೆ. ರಮ್ಯಾರಾವ್ ಮನೆ ಮತ್ತೆ ಹಲವು ಕಡೆ ತಲಾಶ್ ಮಾಡಲಾಗಿತ್ತು. ಏನ್ ಸಿಕ್ತು ಹಾಗಾದ್ರೆ ಈ ಒಂದು ದಾಳಿಯಿಂದ? ಬಂಗಾರದ ಜಾಲದಲ್ಲಿ, ಸ್ಮಗ್ಲಿಂಗ್ ಜಾಲದಲ್ಲಿ ಸಿಲುಕಿರುವಂತ ರಮ್ಯಾರಾವ್ಗೆ ಬೇಲ್ ಸಿಕ್ಕಿದೆ. ಆದ್ರೆ ಇಡಿ ದಾಳಿ ಆಗಿರೋದು ಮತ್ತೊಂದು ಶಾಕ್. ರಮ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ತಲಾಶ್ ನಡೆಸಿದೆ. ಒಟ್ಟು 16 ಕಡೆ ದಾಳಿ ನಡೆಸಿದಂತ ಇಡಿ ಅಧಿಕಾರಿಗಳು ಚಿನ್ನದ ಬಿಸ್ಕೆಟ್ ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಉಂಟಾಗಿದೆ. ಅಕ್ರಮವಾಗಿ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದು ಕೂಡ ಪತ್ತೆ ಆಗ್ತಾ ಇದೆ. ರಮ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ರೇಡ್ ಮಾಡಲಾಗಿತ್ತು. ಎಲ್ಲೆಲ್ಲಿ ವ್ಯವಹಾರ ಮಾಡಿದ್ರು, ಎಲ್ಲೆಲ್ಲಿ ವ್ಯಾಪಾರ ಮಾಡಿದ್ರು, ಎಲ್ಲೆಲ್ಲಿ ಮಾರಾಟ ಮಾಡಿದ್ರು ಚಿನ್ನದ ಬಿಸ್ಕೆಟ್ ಅನ್ನ, ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಎದುರಾಗಿರೋದು. ಗೋಲ್ಡ್ ಸ್ಮಗ್ಲಿಂಗ್ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು. ಈ ಬೆನ್ನಲ್ಲಿ ಕಂಬಿ ಎಣಿಸುತ್ತಿದ್ದಂಥ ರಮ್ಯಾರಾವ್, ಆಕೆಗೆ ಬೇಲ್ ಕೂಡ ಸಿಕ್ಕಿರೋದು. ಇದರ ಬೆನ್ನಲ್ಲೇ ಇಡಿ ದಾಳಿ ಮಾಡಿರೋದು. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರೋದು ಪತ್ತೆಯಾಗಿದೆ. ಶಿಕ್ಷಣ ಸಂಸ್ಥೆಯಿಂದ ರಮ್ಯಾ ಅಕೌಂಟ್ಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಣಕ್ಕೆ ಸಂಬಂಧಿಸಿ ಯಾವುದೇ ದಾಖಲೆಗಳು ಇನ್ನೂ ಪತ್ತೆಯಾಗಿಲ್ಲ. ಆರ್ಬಿಐ ಅನುಮತಿ ಇಲ್ಲದೆ ಹಲವರು ರಮ್ಯಾ ಜೊತೆ ವ್ಯವಹಾರ, ಅವ್ಯವಹಾರ ಎಲ್ಲವನ್ನು ಕೂಡ ನಡೆಸಿದ್ದಾರೆ. ಇನ್ನು ಹಣದ ಮೂಲವನ್ನ ಬೆನ್ನತ್ತಿ ಹೊರಟಿದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 16 ಕಡೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಪ್ರಮುಖವಾಗಿ ರಮ್ಯಾರಾವ್ ಚಿನ್ನದ ಬೇಟೆಗೆ ಇಡಿ ಟೀಮ್ ಇಳಿದಿದೆ. ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರಮ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್, ಬಂಗಾರದ ಜಾಲದಲ್ಲಿ ಇಡಿ ತಂಡಕ್ಕೆ ಸಿಕ್ಕಿದ್ದೇನು ಅನ್ನುವಂತ ಪ್ರಶ್ನೆ. ರಮ್ಯಾರಾವ್ ಮನೆ ಮತ್ತೆ ಹಲವು ಕಡೆ ತಲಾಶ್ ಮಾಡಲಾಗಿತ್ತು. ಏನ್ ಸಿಕ್ತು ಹಾಗಾದ್ರೆ ಈ ಒಂದು ದಾಳಿಯಿಂದ? ಬಂಗಾರದ ಜಾಲದಲ್ಲಿ, ಸ್ಮಗ್ಲಿಂಗ್ ಜಾಲದಲ್ಲಿ ಸಿಲುಕಿರುವಂತ ರಮ್ಯಾರಾವ್ಗೆ ಬೇಲ್ ಸಿಕ್ಕಿದೆ. ಆದ್ರೆ ಇಡಿ ದಾಳಿ ಆಗಿರೋದು ಮತ್ತೊಂದು ಶಾಕ್. ರಮ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ತಲಾಶ್ ನಡೆಸಿದೆ. ಒಟ್ಟು 16 ಕಡೆ ದಾಳಿ ನಡೆಸಿದಂತ ಇಡಿ ಅಧಿಕಾರಿಗಳು ಚಿನ್ನದ ಬಿಸ್ಕೆಟ್ ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಉಂಟಾಗಿದೆ. ಅಕ್ರಮವಾಗಿ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದು ಕೂಡ ಪತ್ತೆ ಆಗ್ತಾ ಇದೆ. ರಮ್ಯಾರಾವ್ ಮನೆ ಮತ್ತು ಹಲವು ಕಡೆ ಇಡಿ ರೇಡ್ ಮಾಡಲಾಗಿತ್ತು. ಎಲ್ಲೆಲ್ಲಿ ವ್ಯವಹಾರ ಮಾಡಿದ್ರು, ಎಲ್ಲೆಲ್ಲಿ ವ್ಯಾಪಾರ ಮಾಡಿದ್ರು, ಎಲ್ಲೆಲ್ಲಿ ಮಾರಾಟ ಮಾಡಿದ್ರು ಚಿನ್ನದ ಬಿಸ್ಕೆಟ್ ಅನ್ನ, ಮಾರಾಟ ಮಾಡುತ್ತಿದ್ದವರಿಗೂ ಕೂಡ ಈಗ ಶಾಕ್ ಎದುರಾಗಿರೋದು. ಗೋಲ್ಡ್ ಸ್ಮಗ್ಲಿಂಗ್ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು. ಈ ಬೆನ್ನಲ್ಲಿ ಕಂಬಿ ಎಣಿಸುತ್ತಿದ್ದಂಥ ರಮ್ಯಾರಾವ್, ಆಕೆಗೆ ಬೇಲ್ ಕೂಡ ಸಿಕ್ಕಿರೋದು. ಇದರ ಬೆನ್ನಲ್ಲೇ ಇಡಿ ದಾಳಿ ಮಾಡಿರೋದು.